ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು BEd ಸೀಟು ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಆಗ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ ಒಂದು ಮೊದಲನೇದಾಗಿ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಅಂದರೆ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿಲ್ಲ ಅಥವಾ ಅವರು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕಾಲೇಜ್ಗಳಲ್ಲಿ ಸೀಟ್ ಇಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ ಮಾರ್ಕ್ ಬಂದಿರುತ್ತೆ. ನಂತರದಲ್ಲಿ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ, ನಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಬೇಡ ಅಂತಕ್ಕಂಥ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಾಗಿರ್ಬೋದು. ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಸೊ ಒಂದು 2 ಸುತ್ತಿಗಳಲ್ಲಿ ಕೂಡ ನಮಗೆ ಕಾಲೇಜ್ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ನಾಲ್ಕನೇದು ಇವಾಗ ಒಂದು ವೆರಿಫಿಕೇಶನ್ ಲಿಸ್ಟಲ್ಲಿ ಥರ್ಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿದೆ ನಮ್ಮದು, ನಾವು ಇವಾಗ ವೆರಿಫಿಕೇಶನ್ ಮಾಡಿಸಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮೆಜಾರಿಟಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಮುಖ ಆಗಿರುತ್ತೆ. ಈ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇವಾಗ ವೆಬ್ಸೈಟ್ಗೆ ಹೋದಂಥ ಪಕ್ಷದಲ್ಲಿ ಸೊ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕೇನು ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ವೆಬ್ಸೈಟ್ಗೆ ವಿದ್ಯಾರ್ಥಿಗಳು ವಿಸಿಟ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸರ್ವರ್ನ ಸಮಸ್ಯೆ ಎದುರಾಗಿದ್ದು. ಸೊ ವಿದ್ಯಾರ್ಥಿಗಳಿಗೆ ಮೇನ್ ಪ್ರಾಬ್ಲಮ್ ಇದಾಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ವೆಬ್ಸೈಟು ಯುವರ್ ಕನೆಕ್ಷನ್ ಇಸ್ ನಾಟ್ ಪ್ರೈವೇಟ್ ಅಂತ ಬರ್ತಾ ಇರ್ತಕ್ಕಂಥದ್ದು, ಅಲ್ಲಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಸೇಫ್ ಇಲ್ಲ ಅಂತ ಇನ್ನೊಂದು ಮತ್ತೊಂದು ಒಟ್ಟಿನಲ್ಲಿ ಏನೇನೋ ಬರ್ತಾ ಇದೆ. ಸೊ ಹೀಗಾಗಿ ಗೌರ್ಮೆಂಟ್ನ ವೆಬ್ಸೈಟ್ ಆಗಿದ್ರು ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದೆ ಅಂದರೆ ಏನು ಹೇಳ್ಕೋಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಕಷ್ಟು ಸಂದರ್ಭದಲ್ಲಿ ನಾವು ಕೂಡ ಇದ್ರ ಬಗ್ಗೆ ಮಾಹಿತಿನ ಕೂಡ ಹಿಂದೆ ಸೆಕೆಂಡ್ ರೌಂಡ್ನ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಕೂಡ ಮಾಡಿದ್ದೀವಿ. ಮತ್ತು ನಿಮಗೂ ಕೂಡ ಸಾಕಷ್ಟು ಒಂದು ಗೈಡ್ಲೈನ್ಸನ್ನು ಕೂಡ ನಾವು ಕೂಡ ಕೊಡ್ತಾನೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಒಂದು ಸೂಚನೆಗಳನ್ನು ವಿದ್ಯಾರ್ಥಿಗಳು ವೆಬ್ಸೈಟು ಆನ್ ಆಗಿದ್ದಂಥ ಪಕ್ಷದಲ್ಲಿ ಸೀಟ್ ಮೆಟ್ರಿಕ್ಸ್ ಬಂದಂಥ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದಾಗ ಇನ್ಸ್ಟಾಮಲ್ಲಿ ನಾವು ಕೂಡ ಹೇಳಿದ್ವಿ ಈ ಥರ ವೆಬ್ಸೈಟ್ ಸಮಸ್ಯೆ ಆಗ್ಬೋದು ಅಂತ. ಕೆಲವು ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಕೂಡ ಮಾಡಿರ್ತೀರಾ. ಸೊ ಇದೀಗ ವೆಬ್ಸೈಟ್ನ ಸಮಸ್ಯೆ ಆಗ್ತಿದೆ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಏನಾಗುತ್ತೆ, ಸೊ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ, ಆಪ್ಷನ್ ಎಂಟ್ರಿ ಸೊ ಕಡ್ಡಾಯ ಇದೆಯಾ, ಅಥವಾ ಆಪ್ಷನ್ ಎಂಟ್ರಿ ನಾವು ಸಮಸ್ಯೆ ಆಗಿ ಮಾಡಿಲ್ಲ ಅಂದರೆ ದಿನಾಂಕ ವಿಸ್ತರಣೆ ಮಾಡ್ತಾರಾ, ಅಥವಾ ಆಪ್ಷನ್ ಎಂಟ್ರಿ ಆಗಿಲ್ಲ ಅಂತಂದರೆ ನಮಗೆ ಕಾಲೇಜ್ ಸೀಟ್ ಸಿಗಲ್ವಾ, ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಇನ್ಸ್ಟಾಮಲ್ ಆಗಿರ್ಬೋದು, ಕಮೆಂಟಲ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಬರ್ತಾನೆ ಇದು. ಇವುಗಳ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ನಿಮಗೆ ಇರತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDF ಸಿಗ್ತಾ ಇರುತ್ತೆ. ನಿಮ್ದರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಉತ್ತರ ಪಡ್ಕೋತಾ ಇರ್ಬೋದು. ಸಾಕಷ್ಟು ಮೆಸೇಜ್ಗಳು ಬರ್ತಿದೆ, ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ. ಇದೀಗ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಕೂಡ ಪ್ರಕಟ ಮಾಡಿದರು. ಜನವರಿ 20ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಕೂಡ ಸಂಜೆ ವೇಳೆಗೆ ಬಂತು. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದೆರಡು ಸೀಟ್ ಮೆಟ್ರಿಕ್ಸ್ ಇದ್ರೆ, ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿದ್ರು. ಈ ಒಂದು ಆರ್ಟ್ಸ್ ಸೈನ್ಸ್ ಸೀಟ್ ಮೆಟ್ರಿಕ್ಸನ್ನು ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇದೀಗ ಆಪ್ಷನ್ ಎಂಟ್ರಿಗೆ ಜನವರಿ 20ನೇ ತಾರೀಕಿನಿಂದ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಜನವರಿ 20ನೇ ತಾರೀಕಿನಿಂದ ಕೊನೆ ದಿನಾಂಕ ಬಂದುಬಿಟ್ಟು ಜನವರಿ 22, 2024 ಅಂತ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ರು. ಆಪ್ಷನ್ ಎಂಟ್ರಿ ಆದ್ಯತೆ ನೀಡ್ಕೊಳ್ಳೋದಕ್ಕೆ ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ, ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಕಾಲೇಜುಗಳೆಲ್ಲ ಪ್ರಿಫರೆನ್ಸನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಸೊ ಅವಕಾಶ ಜನವರಿ 20ರಿಂದ 22 ತನಕ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಹೇಳಿದರು. ಆದರೆ ಇವಾಗ ಸರ್ವರ್ನ ಸಮಸ್ಯೆ ಹೆವಿ ಬರ್ತಾ ಇರತಕ್ಕಂಥದ್ದು, ಒಂದು ಸರ್ವರ್ನ ಪ್ರಾಬ್ಲಮ್ ಮತ್ತೆ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲ ಒಂದು ಗೌರ್ಮೆಂಟ್ನ ವೆಬ್ಸೈಟ್ಗಳಲ್ಲಿ ಹೆವಿ ಸಮಸ್ಯೆಗಳು, ಸಾಕಷ್ಟು ಸಂದರ್ಭಗಳಲ್ಲಿ ಮೆಜಾರಿಟಿ ವಿದ್ಯಾರ್ಥಿಗಳು ವಿಸಿಟ್ ಮಾಡಿದಾಗ ಈ ಸಮಸ್ಯೆಗಳಾಗುತ್ತೆ. SLC PUC ರಿಸಲ್ಟ್ನ ಸಂದರ್ಭದಲ್ಲೂ ನಾವು ಪದೇ ಪದೇ ಮಾತಾಡಿದ್ದೇವೆ BEd ವಿಡಿಯೋಸಲ್ಲೂ ಕೂಡ. ಸೊ SLC PUC ಸಂದರ್ಭದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹೋಗ್ತಾರೆ, ಓಕೆ, ಬಟ್ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಆದರೂ ಕೂಡ ಒಂದು ಸರ್ವರ್ನ ಸಮಸ್ಯೆ ಇನ್ನು ಇಲಾಖೆಯವರು ರೆಡಿ ಮಾಡಿಲ್ಲ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗಿದೆ ಈ ವರ್ಷದಲ್ಲಿ ಅಂತ ತಗೊಂಡ್ರು ಕೂಡ, ಈ ಕಳೆದ ವರ್ಷಗಳಲ್ಲಿ ಅವ್ರು ಮಾಡಿರ್ತಾರೆ, ಫೇಸ್ ಮಾಡಿರ್ತಾರೆ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು. ಬಟ್ ಈ ವರ್ಷ ಅಂತ ತಗೊಂಡ್ರು ಕೂಡ ಎಲಿಜಿಬಲ್ ಲಿಸ್ಟ್ ಬಿಟ್ಲಿ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಲಿ, ವಿದ್ಯಾರ್ಥಿಗಳಿಗೆ ಒಂದು ಬೇರೆ ಬೇರೆದು ಏನಾದರೂ ಚಲನ್ ಡೌನ್ಲೋಡ್ ಮಾಡೋದಾಗಿರಲಿ, ಎಲ್ಲ ರೀಸನ್ಸ್ಗೂ ಕೂಡ ಸರ್ವರ್ ಸಮಸ್ಯೆ ಕಾಡ್ತಾನೆ ಇದೆ. ಆದರೂ ಕೂಡ ಇವಾಗ ಥರ್ಡ್ ರೌಂಡ್ ಬಂದಿದ್ದೀವಿ, ಸೆಕೆಂಡ್ ರೌಂಡ್ ಆಪ್ಷನ್ ಟೆಸ್ಟ್ ಸಂದರ್ಭದಲ್ಲೂ ಕೂಡ ಇದೇ ಆಯಿತು. ಇವಾಗ ಥರ್ಡ್ ರೌಂಡ್ ಬಂದರೂ ಕೂಡ ಈಗಲೂ ಮತ್ತೆ ಇದೇ ಸಮಸ್ಯೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಸರ್ವರ್ನ ಸಮಸ್ಯೆ ಇನ್ನೂ ನೀಗಿಲ್ಲ. ಸೊ ಈಗ ವಿದ್ಯಾರ್ಥಿಗಳು ಕೇಳ್ತಿರೋಂಥ ಪ್ರಶ್ನೆ, ಸರ್ವರ್ ಸಮಸ್ಯೆ ಇದೆಯಲ್ಲ ದಿನಾಂಕ ವ್ಯವಸ್ಥೆ ಆಗುತ್ತೆ. ಸರ್ವರ್ ಸಮಸ್ಯೆ ಬಂದಿರೋದ್ರಿಂದ ಸೆಕೆಂಡ್ ರೌಂಡಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 90% ಹತ್ತಿರ ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಆಗಿತ್ತು. ಸೊ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ದಿನಾಂಕ ವ್ಯವಸ್ಥೆ ಆಗಿಲ್ಲ. ಸೊ ಹಾಗಾಗಿ ದಿನಾಂಕ ವ್ಯವಸ್ಥೆ ಸಾಧ್ಯತೆ ತುಂಬ ಕಡಿಮೆ ಇದೆ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದರೆ, ಕೊನೆಯ ದಿನಾಂಕ ಇದೆಯಲ್ಲ ಅಷ್ಟರೊಳಗಡೆ ವೆಬ್ಸೈಟ್ ಓಪನ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ವೆಬ್ಸೈಟ್ ಓಪನ್ ಆಗೋದು ಬಿಡೋದು ಸೊ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ವೆಬ್ಸೈಟ್ ಯಾವಾಗ ಬೇಕಾದ್ರೂ ಓಪನ್ ಆಗ್ತಿರ್ಬೋದು. ನೀವು ಪದೇ ಪದೇ ಟ್ರೈ ಮಾಡ್ತಿದ್ದಾಗ ನಿಮಗೆ ಅದು ಸರ್ವರ್ ಸಿಗ್ಬೋದು. ಒಟ್ಟಿನಲ್ಲಿ ವೆಬ್ಸೈಟ್ನ ಸಮಸ್ಯೆ ಅಂತೂ ಕಾಡ್ತಾ ಇದೆ. ಸೊ ಇದೀಗ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ, ಒಂದು ಪಕ್ಷದಲ್ಲಿ ಆಪ್ಷನ್ ಎಂಟ್ರಿ ನಾವು ಮಾಡಿಲ್ಲ ಏನಾಗುತ್ತೆ, ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ಥರ ಬಂದಿರುತ್ತೆ. ಮೊದಲನೇದು, ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂದರೆ, ಇನ್ನೊಂದು ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋಣ ಅಂತ ಹೋಗ್ಬಿಟ್ಟು ಇರೋ ಕಾಲೇಜೆಲ್ಲ ಡಿಲೀಟ್ ಮಾಡಿರ್ತೀರಾ. ಸೊ ಅಂದರೆ ಹೊಸದಾಗಿ ಹಾಕೋಣ ಅಂದ್ಬಿಟ್ಟು, ಸೊ ಇರೋ ಕಾಲೇಜೆಲ್ಲ ಡಿಲೀಟ್ ಮಾಡಿದಾಗ ನಿಮ್ಮ ಐಡಿಯಲ್ಲಿ ಯಾವ ಕಾಲೇಜು ಇಲ್ಲ ಅಂದರೆ ನಿಮಗೆ ಯಾವ ಕಾಲೇಜಲ್ಲೂ ಸೀಟ್ ಸಿಗೋದಿಲ್ಲ. ಇದಂತೂ ನೆನ್ಪಿಟ್ಕೊಳ್ಳಿ. ಯಾವ ಕಾಲೇಜು ನಿಮ್ಮ ಐಡಿಯಲ್ಲಿ ಮೆನ್ಷನ್ ಆಗಿಲ್ಲ, ಸಬ್ಮಿಟ್ ಅಂತ ಆಗಿಲ್ಲ ಅಂತಂದರೆ ನೀವು ಅದು ಈ ವರ್ಷದಲ್ಲಿ ಸೀಟ್ಗೆ ನಿಮಗೆ ಸಿಗೋದಿಲ್ಲ ಅಂತಾನೆ. ಯಾಕಂದರೆ ವಿದ್ಯಾರ್ಥಿಗಳು ಏನು ಕಾಲೇಜ್
ಅಟೆಂಡೇ ಮಾಡ್ಕೊಂಡಿರೋದಲ್ಲ. ಸೊ ಈ ಒಂದು ರೀಸನ್ ಇರುತ್ತೆ. ಮತ್ತು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನನಗೆ ಸರ್ವರ್ ಸಮಸ್ಯೆ ಇತ್ತು. ಸೊ ಹಾಗಾಗಿ ನನ್ನ ಪಾಡಿಗೆ ಸರ್ವರ್ ಸಮಸ್ಯೆ ಇತ್ತು, ನನಗೆ ಏನೂ ಆಗಿಲ್ಲ. ಕಳೆದ ಅಪ್ಲಿಕೇಶನ್ ಹಾಕುವಾಗ ಎಷ್ಟೋ ಕಾಲೇಜ್ ಕೊಟ್ಟಿದೆ. ಹಾಗೆ ಅಂದರೆ ಆ ಒಂದು ಕಾಲೇಜಿನ ಆಧಾರದ ಮೇಲೆ ನಿಮಗೆ ಸೀಟನ್ನು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಪರ್ಸೆಂಟೇಜ್ ಇರೋದು ಮತ್ತೊಂದೆಲ್ಲ ನೋಡಿದಂಥ ಪಕ್ಷದಲ್ಲಿ ಈ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಆ ಕಾಲೇಜುಗಳಲ್ಲಿ ಸೀಟ್ ಇದ್ದರೆ, ನಿಮ್ಮ ಪರ್ಸೆಂಟೇಜ್ ಇದ್ದರೆ, ಮತ್ತು ಬೇರೆಯವರು ಆ ಒಂದು ಕಾಲೇಜಿಗೆ ನಿಮ್ಮ ಒಂದು ಪರ್ಸೆಂಟೇಜ್ಗಿಂತ ಜಾಸ್ತಿ ಇರೋರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳಿರ್ತವೆ. ಇಲ್ಲ ಅಂದರೆ ಲಕ್ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಈಗ ಆಪ್ಷನ್ ಎಂಟ್ರಿ ಮಾಡೋಂಥದ್ದು ವಿದ್ಯಾರ್ಥಿಗಳಿಗೆ ಕಡ್ಡಾಯ ಅಂತಲೂ ಕೂಡ ಕೇಳ್ತಾ ಇದ್ದೀರಿ. ಕಡ್ಡಾಯ ಇದೆಯಾ ಅಂತಂದ್ಬಿಟ್ಟು ಕಡ್ಡಾಯ ಏನಿಲ್ಲ. ನಿಮಗೆ ಬೇಕಾಗಿರುವಂಥ ಕಾಲೇಜು ನಿಮಗೆ ಸಿಗಬೇಕಾದ್ರೆ ಅಥವಾ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಿದಂಥ ಪಕ್ಷದಲ್ಲಿ ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ, ಎಷ್ಟು ಸೀಟ್ ಇದೆ ಯಾರಿಗೆ ಅಂತಂದ್ಬಿಟ್ಟು ನೋಡಿಕೊಂಡು ಆ ಕಾಲೇಜುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಾಗ ಸೀಟ್ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಷ್ಟೇ. ಅದಕ್ಕೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಈಗ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ನೀವು ಮೊದಲೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಆ ಕಾಲೇಜಲ್ಲಿ ಇನ್ನೂ ಸೀಟ್ ಇದೆ ಅಂದರೆ ನಿಮ್ಮ ಲಕ್ ಚೆನ್ನಾಗಿದ್ದರೆ ಸೀಟ್ ಸಿಗುತ್ತೆ, ಇಲ್ಲ ಅಂದರೆ ಹೇಳಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ವೆಬ್ಸೈಟಲ್ಲಿ ಸಮಸ್ಯೆ ಆಗ್ತಿದೆ. ಇವಾಗ ಏನು ಸೊಲ್ಯೂಷನ್ ಇದಕ್ಕೆ ಅಂತ ಹೇಳಿದ್ರೆ ವೆಬ್ಸೈಟ್ ಸರಿ ಹೋಗಬೇಕು, ಅದೇ ಸೊಲ್ಯೂಷನ್ ಅಷ್ಟೇ ವಿದ್ಯಾರ್ಥಿಗಳೇ. ನಾವು ಅದ್ರ ಬಗ್ಗೆ ಏನೂ ಹೇಳಿಕೆ ಕಷ್ಟ ಆಗ್ತಿದೆ. ಯಾಕಂದರೆ ಇಲಾಖೆ ಒಂದು ವೆಬ್ಸೈಟ್ ಆಗಿರೋದ್ರಿಂದ ಇಲಾಖೆಯವರು ರೆಡಿ ಮಾಡಿದಂಥ ಪಕ್ಷದಲ್ಲಿ ಇಲಾಖೆಯವರು ರೆಡಿ ಮಾಡ್ತಾರೆ. ಅಥವಾ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ ಇಲಾಖೆಯವರ ಬೇಕಂತ ಏನಾದರೂ ವೆಬ್ಸೈಟನ್ನು ಆಫ್ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆಗಳು ಕೂಡ ಬರ್ತಿದೆ. ಸೊ ಇದನ್ನು ನಾನು ಹೇಳಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವೊಮ್ಮೆ ಈ ಡೌಟ್ಸ್ಗಳು ಕೂಡ ಹೆಚ್ಚಾಗಿ ಬರುತ್ತೆ. ಯಾಕಂದರೆ ಸೆಕೆಂಡ್ ರೌಂಡಲ್ಲೂ ಅಂದರೆ ನಾರ್ಮಲಾಗಿ ಎಲ್ಲ ಸಂದರ್ಭದಲ್ಲಿ ವೆಬ್ಸೈಟ್ ಸರಿ ಇರುತ್ತೆ, ಕೊನೆ ಸಂದರ್ಭಗಳಲ್ಲಿ ಈ ಥರ ಆಗ್ತವೆ. ಇದಕ್ಕೆ ಇನ್ನೊಂದು ಲಾಜಿಕ್ ಇರುವಂಥ ಆನ್ಸರ್ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗೋದ್ರಿಂದ ವೆಬ್ಸೈಟ್ ಸರ್ವರ್ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಆದರೆ ಎಷ್ಟು ಸಂದರ್ಭದಲ್ಲಿ ಎಷ್ಟು ಸರಿ ಈ ಥರ ಬರ್ತಿದೆ ಅಂದರೆ ಏನಂತ ಗೊತ್ತಾಗ್ತಾ ಇರೋವಂಥದ್ದು. ಒಟ್ಟಿನಲ್ಲಿ ವೆಬ್ಸೈಟು ಸರಿ ಹೋದಂಥ ಪಕ್ಷದಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ನಾನು ಹೇಳಿದ್ನಲ್ಲ, ಈ ಒಂದು ಆಧಾರದ ಮೇಲೆ ನಿಮಗೆ ಮ್ಯಾಟ್ರ್ ಆಗುತ್ತೆ ಸೀಟ್ ಸಿಗೋದು ಬಿಡೋದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಮುಖ ಪಾತ್ರನ ವಹಿಸುತ್ತೆ ಸೀಟ್ ಸಿಗೋದಕ್ಕೆ. ಸರ್ವರ್ ಸಮಸ್ಯೆ ಇಲಾಖೆಯವರು ರೆಡಿ ಮಾಡಬೇಕು, ಅಥವಾ ಡೇಟ್ 22ನೇ ತಾರೀಕು ಏನಿದೆಯಲ್ಲ ಅಷ್ಟು ಒಳಗಡೆ ನೀವು ಪದೇ ಟ್ರೈ ಮಾಡ್ತೀರಿ. ಸೊ ಅದೊಂದೇ ಸೊಲ್ಯೂಷನ್ ಅಷ್ಟೇ ವಿದ್ಯಾರ್ಥಿಗಳಿಗೆ. ಪದೇ ಟ್ರೈ ಮಾಡ್ತಿದ್ದಂಥ ಪಕ್ಷದಲ್ಲಿ ನಿಮಗೆ ಓಪನ್ ಆಗಿ ವೆಬ್ಸೈಟಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಮತ್ತೆ ಸಬ್ಮಿಟ್ ಅಂತ ಕೊಟ್ಟು ಡಾಟಾ ಸಕ್ಸಸ್ಫುಲ್ ಅಂತ ಬರಬೇಕು. ಅಥವಾ ನಿಮಗೆ ಸಬ್ಮಿಟ್ ಅಂತ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಡಾಟಾ ಸಕ್ಸಸ್ಫುಲ್ ಅಂತ ಬಂದಿಲ್ಲ ಅಂದರೆ ಮತ್ತೆ ನೀವು ಲಾಗೌಟ್ ಆಗಿ ಲಾಗಿನ್ ಆದಂಥ ಪಕ್ಷದಲ್ಲಿ ನಿಮಗೆ ನೀವು ಆಯ್ಕೆ ಮಾಡಿರ್ತಕ್ಕಂಥ ಇವಾಗ ಬೇರೆ ಚೇಂಜಸ್ ಮಾಡಿರ್ತಿಲ್ಲ ಆ ಕಾಲೇಜ್ಗಳೇ ನಿಮಗೆ ಸರಿಯಾಗಿ ನೀವೇನೋ ಆಯ್ಕೆ ಮಾಡಿರ್ತಿರಲ್ಲ ಅದೇ ಥರ ಇದ್ದರೆ ಅದು ಓಕೆ ಸಬ್ಮಿಟ್ ಆಗಿದೆ ಅಂತಲೇ. ಒಟ್ಟಿನಲ್ಲಿ ಈ ಒಂದು ಇಷ್ಟು ಸುದ್ದಿಗಳಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ವಿಡಿಯೋನ ನಿಮಗೆ ಕೊನೆವರೆಗೂ ನೋಡಿದರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ. ವೆಬ್ಸೈಟಲ್ಲಿ ಸರ್ವರ್ ಸಮಸ್ಯೆ ಬಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಕಾಲೇಜ್ ಹಾಕಿದ್ರೆ ಅದ್ರ ಮೇಲೆ ತಗೋತಾರೆ. ಒಟ್ಟಿನಲ್ಲಿ ಸೀಟ್ ಇದೆಯಾ ಇಲ್ವಾ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಸರಿ ಹೋದಾಗ ಮಾತ್ರ ನಿಮಗೆ ಇದು ಪರಿಹಾರ ಸಿಗುತ್ತೆ. ಒಟ್ಟಿನಲ್ಲಿ ಟ್ರೈ ಮಾಡ್ತಾ ಇರಿ, ಅದೊಂದೇ ನಿಮಗೆ ಹೇಳೋಕ್ಕೆ ನನ್ನ ಕೈಲಿ ಆಗ್ತಕ್ಕಂಥ ಒಂದು ಸದ್ಯದ ಮಾಹಿತಿ ಅಂತ ಹೇಳ್ಬೋದಾಗಿರುವಂಥದ್ದು. ಪದೇ ಟ್ರೈ ಮಾಡ್ತಾ ಇರಿ, ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ದರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇನೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.